The next subject is C programming, and it is therefore DCT for just 3 marks. So 3 full questions will be coming from this topic. First concept, character set. So what is character? So character andre which denotes any alphabet, digits ಅಥವಾ ಸ್ಪೆಷಲ್ ಸಿಂಬಾಲ್ಸ್ ಇರಬಹುದು ವಿಚ್ ಈಸ್ ಯೂಸ್ ಟು ರಿಪ್ರೆಸೆಂಟ್ ಇನ್ಫಾರ್ಮೇಷನ್ ಅಂದ್ರೆ ಅಲ್ಫಾಬೆಟ್ಸ್ ಅಂದ್ರೆ ಕ್ಯಾಪಿಟಲ್ ಎ ಟು ಕ್ಯಾಪಿಟಲ್ ಝೆಡ್ ಆ್ಯಂಡ್ ಸ್ಮಾಲ್ ಎ ಟು ಸ್ಮಾಲ್ ಝೆಡ್ ಇವು ಬರ್ತಾವೆ ಅಪ್ಪರ್ ಕೇಸ್ ಮತ್ತು ಲೋವರ್ ಕೇಸ್ ಅಲ್ಫಾಬೆಟ್ಸ್ನಾಗ ಡಿಜಿಟ್ಸ್ 0 to 9. ಸ್ಪೆಷಲ್ ಸಿಂಬಾಲ್ಸ್ ಒಳಗೆ ಯಾವ ಸೋ ಮೆನಿ ಸ್ಪೆಷಲ್ ಸಿಂಬಾಲ್ಸ್ ಆಸ್ ಇದು ಇನ್ವರ್ಷನ್, ನೆಗೇಷನ್, ಆಟ್, ಹ್ಯಾಶ್, ಪರ್ಸೆಂಟೇಜ್, ಡಾಲರ್, ಪೌಂಡ್ ಎಕ್ಸೆಟ್ರಾ ಇವೆಲ್ಲ ಬರ್ತಾವೆ. ನೆಕ್ಸ್ಟ್ ಕಾನ್ಸ್ಟೆಂಟ್ ಅಂದ್ರೆ ಏನು? ಕಾನ್ಸ್ಟೆಂಟ್ ಅಂದ್ರೆ ಇಟ್ಸ್ ಅ ಕ್ವಾಂಟಿಟಿ ವಿಚ್ ಡಸ್ ನಾಟ್ ಚೇಂಜ್ ವಿತ್ ಎಕ್ಸಿಕ್ಯೂಷನ್ ಆಫ್ ದಿ ಪ್ರೋಗ್ರಾಮ್. ಯಾವುದು ವ್ಯಾಲ್ಯೂ ಒಟ್ಟು ಬದಲಾಗಂಗಿಲ್ಲ, ಹೆಂಗೆ ಎಕ್ಸಿಕ್ಯೂಷನ್ ಆಕೈತಿ ಯಾವ್ದು ವ್ಯಾಲ್ಯೂ ಒಟ್ಟು ಚೇಂಜ್ ಆಗಂಗಿಲ್ಲ, ಬಟ್ ಯಾವ್ದು ಸೇಮ್ ಉಳಿತೈತಿ ಅದಕ್ಕೆ ನಾವು ಕಾನ್ಸ್ಟೆಂಟ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್ ಇಂಟ್ ಎ ಈಕ್ವಲ್ ಟು 5, ದ ವ್ಯಾಲ್ಯೂ ಆಫ್ ಎ ಈಸ್ 5 ಥ್ರೂ ಔಟ್ ದ ಪ್ರೋಗ್ರಾಮ್. ಸೊ ಅನ್ಲೆಸ್ ಅಂಟಿಲ್ ನೀವು ಚೇಂಜ್ ಮಾಡದೆ ಹೋದ್ರೆ ದ ವ್ಯಾಲ್ಯೂ ಆಫ್ ಎ ವಿಲ್ ಬಿ 5, ಅದನ್ನು ನೀವು ಇಂಟೀಜರ್ ಅಂತ ಡಿಕ್ಲೇರ್ ಮಾಡಿದಿರಿ. ಸೊ ದ ಕಾನ್ಸ್ಟೆಂಟ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇನ್ ಟು ಡಿಫ್ರೆಂಟ್ ಕ್ಯಾಟಗರೀಸ್ ಆಸ್ ಶೋನ್ ಬಿಲೋ. ಸೊ ಕಾನ್ಸ್ಟೆಂಟ್ ಒಳಗೆ ಬೇರೆ ಕ್ಯಾಟಗರೀಸ್ ಇದಾವೆ. ವಿ ಹ್ಯಾವ್ ಇಂಟೀಜರ್ ಕಾನ್ಸ್ಟೆಂಟ್, ವಿ ಹ್ಯಾವ್ ಫ್ಲೋಟಿಂಗ್ ಪಾಯಿಂಟ್ ಕಾನ್ಸ್ಟೆಂಟ್, ಆ್ಯಂಡ್ ವಿ ಹ್ಯಾವ್ ಅ ಕ್ಯಾರೆಕ್ಟರ್ ಕಾನ್ಸ್ಟೆಂಟ್ ಆ್ಯಂಡ್ ಸ್ಟ್ರಿಂಗ್ ಕಾನ್ಸ್ಟೆಂಟ್ಸ್ ಅಂತ ಬರ್ತಾವೆ. ವಾಟ್ ಈಸ್ ಇಂಟೀಜರ್ ಕಾನ್ಸ್ಟೆಂಟ್? ಸೊ ಇಂಟೀಜರ್ ಕಾನ್ಸ್ಟೆಂಟ್ ಅಂದರೆ ಇಟ್ಸ್ ಅನ್ ಇಂಟೀಜರ್ ವ್ಯಾಲ್ಯೂಡ್ ನಂಬರ್. ಸೊ ಇದರೊಳಗೆ ಸೀಕ್ವೆನ್ಸ್ ಆಫ್ ಡಿಜಿಟ್ಸ್ ಬರ್ತವೆ. ಸೊ ಇಟ್ ಕನ್ಸಿಸ್ಟ್ ಆಫ್ ಕಾನ್ಸ್ಟೆಂಟ್ ಕ್ಯಾನ್ ಕನ್ಸಿಸ್ಟ್ ಆಫ್ ಎನಿ ಕಾಂಬಿನೇಷನ್ ಆಫ್ ಡಿಜಿಟ್ಸ್ ಟೇಕನ್ ಫ್ರಮ್ ಸೆಟ್ 0 to 9. 0 to 9 ಇರುವಂಥ ಕಾಂಬಿನೇಷನ್ಗೆ ಇಂಟೀಜರ್ಸ್ ಅಂತ ಕರಿತೀವಿ. ರಿಯಲ್ ಕಾನ್ಸ್ಟೆಂಟ್ಸ್ ಅಂದ್ರೆ ದೇ ಆರ್ ಕಾಲ್ಡ್ ಫ್ಲೋಟಿಂಗ್ ಪಾಯಿಂಟ್ ಕಾನ್ಸ್ಟೆಂಟ್ ಆ್ಯಂಡ್ ದೇ ಆರ್ ರಿಟನ್ ಇನ್ 2 ಫಾರ್ಮ್. ಒಂದು ಫ್ರಾಕ್ಷನಲ್ ಪಾರ್ಟ್ ಒಳಗೆ ಇಲ್ಲ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ನಾಗ ಬರಿತೀವಿ, ಅಂದರೆ ವಿತ್ ಹ್ಯಾವಿಂಗ್ ಅ ಡೆಸಿಮಲ್ ಪಾಯಿಂಟ್ಸ್ ಇರುವಂಥದಕ್ಕೆ ರಿಯಲ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಆ್ಯಂಡ್ ವಿ ಹ್ಯಾವ್ ಅ ಕ್ಯಾರೆಕ್ಟರ್ ಕಾನ್ಸ್ಟೆಂಟ್. ಆ ಕ್ಯಾರೆಕ್ಟರ್ ಕಾನ್ಸ್ಟೆಂಟ್ ಅಂದ್ರೆ ಏನು? ಇಟ್ಸ್ ಅ ಸಿಂಗಲ್ ಅಲ್ಫಾಬೆಟ್ ಅಥವಾ ಸಿಂಗಲ್ ಡಿಜಿಟ್ ಅಥವಾ ಸಿಂಗಲ್ ಸ್ಪೆಷಲ್ ಸಿಂಬಾಲ್ ವಿಚ್ ಇಸ್ ಎನ್ಕ್ಲೋಸ್ ವಿದಿನ್ ಅ ಸಿಂಗಲ್ ಇನ್ವರ್ಟೆಡ್ ಕಾಮಾ ಇರಬೇಕು. ಸಿಂಗಲ್ ಕಾಮಾಸ್ ಇನ್ವರ್ಟೆಡ್ ಕಾಮಾ ಇರಬೇಕು. ಬಟ್ ದ ಇನ್ವರ್ಟೆಡ್ ಕಾಮಾ ಶುಡ್ ಪಾಯಿಂಟ್ ಟು ದ ಲೆಫ್ಟ್. ಫಾರ್ ಎಕ್ಸಾಂಪಲ್ ಎ ಇಟ್ಸ್ ಅ ವ್ಯಾಲಿಡ್ ಕ್ಯಾರೆಕ್ಟರ್ ಕಾನ್ಸ್ಟೆಂಟ್ ವೇರ್ ಇದು ಡಬಲ್ ಕೋಟ್ಸ್ ಇತ್ತಂತಂದ್ರೆ ಇದು ನಾಟ್, ಬಿಕಾಸ್ ಡಬಲ್ ಕೋಟ್ಸ್ ಅಂತಂದ್ರೆ ಸ್ಟ್ರಿಂಗ್ ಬರ್ತೈತಿ, ಸಿಂಗಲ್ ಕೋಟ್ಸ್ ಇದ್ರೆ ಕ್ಯಾರೆಕ್ಟರ್ ಬರ್ತೈತಿ. ಸೊ ಕ್ಯಾರೆಕ್ಟರ್ ಕಾನ್ಸ್ಟೆಂಟ್ ಹ್ಯಾಸ್ ಅ ರೇಂಜ್ ಫ್ರಮ್ -120 ಹಿಂದೆ ಹಿಡ್ಕೊಂಡು +127 ವರೆಗೆ ಬರ್ತೈತಿ. The character constant have the integer value that are determined by character set computer called as S key. So S key in the values determine ಆಗ್ತಾವೆ. And next string constant. Okay, a string constant is a constant okay which consists of the sequence of character enclosed by double quotation marks, double quotes. For example, double quotes nag India is our nation. So the double quotes nag kara idಕ್ಕೆ string ಅಂತ ಕರೀತಾರ. Next we have identifiers, nothing but variables. A variable is an entity that may change. The identifiers are the name given to the variable, arrays and function. ಯಾವ್ದು ವ್ಯಾಲ್ಯೂ ಫಿಕ್ಸ್ ಇರಂಗಿಲ್ಲ, ಯಾವ್ದು ವ್ಯಾಲ್ಯೂ ಬದಲಾವಣೆ ಆಗ್ತೈತಿ ಅದಕ್ಕೆ ಐಡೆಂಟಿಫೈಯರ್ಸ್ ಅಥವಾ ವೇರಿಯಬಲ್ಸ್ ಅಂತೇವೆ. ರೂಲ್ಸ್ ಫಾರ್ ಕನ್ಸ್ಟ್ರಕ್ಟಿಂಗ್ ದ ಐಡೆಂಟಿಫೈಯರ್ಸ್ ಅಥವಾ ವೇರಿಯಬಲ್ಸ್ ಏನಪ್ಪ ರೂಲ್? ಆ್ಯನ್ ಐಡೆಂಟಿಫೈಯರ್ ಇಸ್ ಎನಿ ಕಾಂಬಿನೇಷನ್ ಆಫ್ 1 to 31 ಅಲ್ಫಾಬೆಟ್. ಓಕೆ, ಅಲ್ಫಾಬೆಟ್ಸ್ ಇರ್ಬೋದು ಅಂದರೆ ಕ್ಯಾಪಿಟಲ್ ಎ ಟು ಝೆಡ್ ಆರ್ ಸ್ಮಾಲ್ ಎ ಟು ಝೆಡ್, ಡಿಜಿಟ್ಸ್ ಇರ್ಬೋದು ಆರ್ ಅಂಡರ್ಸ್ಕೋರ್ಸ್ ಎಕ್ಸೆಟ್ರಾ. ದ ಫಸ್ಟ್ ಕ್ಯಾರೆಕ್ಟರ್ ಇನ್ ದ ಐಡೆಂಟಿಫೈಯರ್ ಏನದಲ್ಲ ಶುಡ್ ಬಿ ಅಲ್ಫಾಬೆಟ್ ಇರಬೇಕು, ಅಲ್ಫಾಬೆಟ್ ಇಂದ ಸ್ಟಾರ್ಟ್ ಆಗಬೇಕು, ಅಪ್ಪರ್ ಕೇಸ್ ಆರ್ ಲೋವರ್ ಕೇಸ್ ಅಥವಾ ಅಂಡರ್ಸ್ಕೋರ್ ಇಂದ ಸ್ಟಾರ್ಟ್ ಆಗಬೇಕು. ಇದು ಸಿ ಒಳಗಿನ ಕಂಪಲ್ಸರಿ ರೂಲ್. ನೋ ಕಾಮಾಸ್ ಆರ್ ಬ್ಲ್ಯಾಂಕ್ಸ್ ಆರ್ ಅಲೋಡ್ ವಿದಿನ್ ದ ಐಡೆಂಟಿಫೈಯರ್. ಯಾವುದು ಬ್ಲ್ಯಾಂಕ್ ಮತ್ತು ಕಾಮಾ ಅಲೋಡ್ ಇಲ್ಲ. ಆ್ಯಂಡ್ ನೋ ಸ್ಪೆಷಲ್ ಸಿಂಬಾಲ್ಸ್ ಅದರ್ ದ್ಯಾನ್ ಅಂಡರ್ಸ್ಕೋರ್ಸ್ ಬಿಟ್ಟು ಯಾವುದೇ ಸ್ಪೆಷಲ್ ಸಿಂಬಾಲ್ ನಿಂದ ಸ್ಟಾರ್ಟ್ ಆಗಬಾರ್ದು. ಆ್ಯಂಡ್ ಕೀ ವರ್ಡ್ ಶುಡ್ ನಾಟ್ ಬಿ ಯೂಸ್ಡ್ ಆಸ್ ಐಡೆಂಟಿಫೈಯರ್. ಯಾವುದೇ ಕಾರಣಕ್ಕೆ ಕೀ ವರ್ಡ್ಸ್ಗಳನ್ನು ಐಡೆಂಟಿಫೈಯರ್ ಥರ ಯೂಸ್ ಮಾಡುವ ಹಾಗಿಲ್ಲ. ಕೀ ವರ್ಡ್ಸ್ ಅಂದ್ರೆ ಏನು? ಕೀ ವರ್ಡ್ಸ್ ಅಂದ್ರೆ ರಿಸರ್ವ್ಡ್ ವರ್ಡ್ಸ್, ಅದ್ರದ್ದು ಮೀನಿಂಗ್ ಆಲ್ರೆಡಿ ಪ್ರೀಡಿಫೈನ್ಡ್ ಮಾಡಿರ್ತಾರ. ಸೊ ದೀಸ್ ಆರ್ ದ ವರ್ಡ್ಸ್ ಹೂಸ್ ಮೀನಿಂಗ್ ಹ್ಯಾಸ್ ಆಲ್ರೆಡಿ ಪ್ರೀಡಿಫೈನ್ಡ್ ಆ್ಯಂಡ್ ಎಕ್ಸ್ಪ್ಲೇನ್ಡ್ ಫಾರ್ ದ ಸಿ ಕಂಪೈಲರ್. ಸಿ ಕಂಪೈಲರ್ ಒಳಗೆ ಆಲ್ರೆಡಿ ಅದೇ ಎಕ್ಸ್ಪ್ಲೇನ್ ಮಾಡಿಬಿಟ್ಟಿರ್ತಾರೆ. ಆ್ಯಂಡ್ ಕೀವರ್ಡ್ ಕೆನಾಟ್ ಬಿ ಯೂಸ್ಡ್ ಆಸ್ ಅ ವೇರಿಯಬಲ್ ನೇಮ್. ನೀವೇನಾದರೂ ಯೂಸ್ ಮಾಡಿದರೆ ಅದು ಎರರ್ ಕೊಡ್ತೈತಿ. ಆ್ಯಂಡ್ ಕೀವರ್ಡ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ರಿಸರ್ವ್ಡ್ ವರ್ಡ್ಸ್ ಅಂತ ನಾವು ಇದನ್ನು ಕರಿತೀವಿ. ಆ್ಯಂಡ್ ದೇರ್ ಆರ್ 32 ಕೀವರ್ಡ್ಸ್ ಅವೈಲಬಲ್ ಇನ್ ಸಿ ಪ್ರೋಗ್ರಾಮ್. ಪಾಯಿಂಟ್ ಟು ಬಿ ನೋಟೆಡ್, 32 ಕೀವರ್ಡ್ಸ್ ಬರ್ತವೆ. ವಿ ಹ್ಯಾವ್ a total 32 keywords. So for example ಹೇಳೋದಾದ್ರೆ ಆಟೋ, ಬ್ರೇಕ್, ಕೇಸ್, ಕ್ಯಾರೆಕ್ಟರ್, ಕಾನ್ಸ್ಟೆಂಟ್, ಕಂಟಿನ್ಯೂ, ಡಿಫಾಲ್ಟ್, ಡು, ಡಬಲ್, ಎಲ್ಸ್, ಎನ್ಯುಮರೇಷನ್, ಎನುಮ್, ಕ್ಯಾಸ್ಟನ್, ಫ್ಲೋಟ್, ಫಾರ್, ಗೋ ಟು, ಇಂಟ್, ಲಾಂಗ್, ರೆಜಿಸ್ಟರ್, ರಿಟರ್ನ್, ಶಾರ್ಟ್, ಸೈನ್ಡ್, ಸೈಜ್ ಆಫ್, ಸ್ಟ್ಯಾಟಿಕ್, struct, switch, type of union, unsigned, void, 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 volatile and while, etc. Next topic, data type. So what is a data type? Data type andre it is a finite set of values along with a set of certain rules for different operation. ಬೇರೆ operation ಕೆಲವೊಂದು ರೂಲ್ಸ್ ಅದಾವ. So and C has got the 3 primary data. ಒಂದು integer type, floating type ಮತ್ತು character type.
What is an integer? Integer ಅಂದ್ರೆ ಏನು? So integer data type consists of the subset of integers, group of integers ಅದು ಇರ್ತಾವೆ, and the integer constant consists of a sequence of digits preceded by the optional sign. ಪ್ಲಸ್ ಇರ್ಬೋದು ಇಲ್ಲ ಮೈನಸ್ ಸಿಂಬಲ್ ಇಂದ ಅದು ಪ್ರಿಸೈಡ್ ಆಗಿರ್ತೈತಿ. ಸೊ ಇನ್ ದಿಸ್ ದ ಡೆಸಿಮಲ್ ಪಾಯಿಂಟ್ ಅಂಡ್ ಕಾಮಾ ನಾಟ್ ಅಲೋಡ್. ಇಲ್ಲಿ ಡೆಸಿಮಲ್ ಪಾಯಿಂಟ್ ಮತ್ತು ಕಾಮಾಗಳು ಅಲೋ ಇರಂಗಿಲ್ಲ. ಸೊ ಹಿಯರ್ ಇಟ್ಸ್ ಅ ಲೀಸ್ಟ್ ದ ಡೇಟಾ ಟೈಪ್ ಶಾರ್ಟ್ ಇಂಟ್ ಅಥವಾ ಇಂಟ್ ಆರ್ ಸೈನ್ಡ್ ಶಾರ್ಟ್ ಇಂಟ್ 2 bytes percentage d, unsigned short int ಅಥವಾ unsigned int 2 bytes consumption percentage u, long int or signed long int ಅಥವಾ long 4 bytes percentage ld, and lastly unsigned long int or unsigned long ಒಳಗೆ 4 bytes consumption percentage lu. Next we have a float data type. Float ಒಳಗೆ ಏನಾಗ್ತೈತಪ್ಪ ಅಂದ್ರೆ the floating point data type consists of the subset of real numbers. ರಿಯಲ್ ನಂಬರ್ಸ್ ಅಂದ್ರೆ ಹ್ಯಾವಿಂಗ್ ಡೆಸಿಮಲ್ ಪಾಯಿಂಟ್, ಡೆಸಿಮಲ್ ಡಿಜಿಟ್ಸ್ ಇರುವಂಥ ನಂಬರ್ಸ್. ಸೊ ಲೇಮನ್ಸ್ ಲ್ಯಾಂಗ್ವೇಜ್ ಒಳಗೆ ಹೇಳೋದಾದ್ರೆ ಫ್ಲೋಟ್ಸ್ ಆರ್ ದೋಸ್ ವ್ಯಾಲ್ಯೂಸ್ ವಿಚ್ ಹ್ಯಾವ್ ಅ ಡೆಸಿಮಲ್ ಪಾಯಿಂಟ್. ಫ್ಲೋಟ್ ಅಂದ್ರೆ 4 bytes ಕನ್ಸೂಮ್ಷನ್, ಪರ್ಸೆಂಟೇಜ್ ಆಫ್ ತೋರಿಸ್ತೀವಿ ಅದನ್ನು. ಡಬಲ್ ಒಳಗೆ 8 bytes ಯಾಕಂದ್ರೆ 4 2 8 percentage LF, and long double has 10 bytes of space consumption, percentage LF. Next, character data type. Character data type are used to store the special character as well as alphabets. So it consists of ASCII characters irtava adraga. It occupies 1 byte of memory. Character yavaglu 1 byte consume ಮಾಡ್ತತೆ, and it can be signed ಇರಬಹುದು ಅಥವಾ unsigned ಇರಬಹುದು, and a range of -128 ಇಂದ ಹಿಡ್ಕೊಂಡು +127 and 0 to 255 ಬರ್ತೈತಿ. ಸೊ signed character or character 1 byte -128 to 127, unsigned character ಇದ್ರೂ ಕೂಡ 1 byte 0 to 257. ಇಲ್ಲಿ signed ಒಳಗೆ ಪ್ಲಸ್ ಮೈನಸ್ ಬರ್ತಾವೆ, ಇಲ್ಲಿ ಪ್ಯೂರ್ಲಿ ಪ್ಲಸ್ ಬರ್ತಾವೆ. ನೆಕ್ಸ್ಟ್ ಟಾಪಿಕ್ ಟೈಪ್ ಕನ್ವರ್ಷನ್ಸ್. ಸೊ ಕೆಲವೊಂದು ಸಿಚುವೇಶನ್ಸ್ ಒಳಗೆ ಇನ್ ಸರ್ಟನ್ ಸಿಚುವೇಶನ್ ವಿ ಮೇ ಡಿಕ್ಲೇರ್ ಸಮ್ ವೇರಿಯೇಬಲ್ಸ್ ಆಫ್ ಒನ್ ಟೈಪ್ ಅಂಡ್ ರಿಕ್ವೈರ್ ದ ರಿಸಲ್ಟ್ ಇನ್ ಅನದರ್ ಟೈಪ್. ಡಿಕ್ಲೇರ್ ಮಾಡಿದ ಒನ್ ಟೈಪ್ ಬಟ್ ರಿಸಲ್ಟ್ ಬೇಕಾಗಿದ್ದು ಇನ್ನೊಂದು ಟೈಪ್ ಒಳಗೆ. ಇಂಥ ಸಿಚುವೇಶನ್ ಒಳಗೆ ಟೈಪ್ ಕನ್ವರ್ಷನ್ಸ್ ಆರ್ ಯೂಸ್. ಟೈಪ್ ಕನ್ವರ್ಷನ್ ಕ್ಯಾನ್ ಬಿ ಡನ್ ಇನ್ 2 ways. ಎರಡು ರೀತಿಯೊಳಗೆ ಮಾಡ್ಬೋದು, ಆಟೋಮೆಟಿಕ್ ಮತ್ತು ಟೈಪ್ ಕಾಸ್ಟಿಂಗ್. Automatic type conversion ಅಂದ್ರೆ ಏನು? In this case, in case of two different data types which are present in an expression, lower size data type must be automatically converted into higher size. Lower size ಇದ್ದದನ್ನ lower size ಇದ್ದದನ್ನ higher size ಗೆ ನಾವು ಕನ್ವರ್ಷನ್ ಮಾಡಬೇಕು before the operation proceeds. So such situations we are going to use the automatic type conversions. And next topic is we have operators and expressions. So operator andre ಏನು? It is a symbol ಅಥವಾ letter which is used to indicate the specific operation on the various program. So program ಒಳಗೆ on the variables in the program. So ಬೇರೆ ಬೇರೆ operations ಗೆ variables ಮೇಲೆ ಯೂಸ್ ಮಾಡ್ತಾರೆ. So these operators act upon the data items called as operands ಮೇಲೆ ವರ್ಕ್ ಆಗ್ತವೆ. And some operators require 2 operands while act upon the 1 operand. ಕೆಲವೊಂದು 2 operands ಮೇಲೆ ವರ್ಕ್ ಆಗ್ತಾವೆ, ಕೆಲವೊಂದು ಸಿಂಗಲ್ ಆಪರೆಂಡ್ ಮೇಲೆ. ಸಿಂಗಲ್ ಆದರೆ ಯುನರಿ ಆಪರೆಂಡ್ ಅಂತ ಕರಿತೀವಿ. ಆ್ಯಂಡ್ ಎಕ್ಸ್ಪ್ರೆಷನ್ ಅಂದರೆ ಇಟ್ಸ್ ಅ ಕಾಂಬಿನೇಷನ್ ಆಫ್ ಆಪರೆಂಡ್ಸ್, ದಟ್ ಈಸ್ ಕಾನ್ಸ್ಟೆಂಟ್ಸ್ ಇರ್ಬೋದು, ವೇರಿಯೇಬಲ್ಸ್ ಇರ್ಬೋದು, ನಂಬರ್ಸ್ ವಿಚ್ ಆರ್ ಕನೆಕ್ಟೆಡ್ ಬೈ ದ ಆಪರೇಟರ್ಸ್ ಆ್ಯಂಡ್ ದ parentheses. The various type of operators which are available in C are as follow. ಒಂದು arithmetic operator, relational operators, logical operators, assignment operator, unary operators, conditional operators, ternary operators, bitwise operator and comma operator. Arithmetic operator ಅಂದ್ರೆ ಏನು? So these are the operator which are used to perform the arithmetic calculations such as addition, subtraction, multiplication, division ಗೆ ಯೂಸ್ ಮಾಡ್ತಾರಾ. Operators plus, minus, into and slash can be used on any built-in data type. ಇದು addition, subtraction, multiplication and division, this is reminder. ಅದಕ್ಕೆ ಮಾಡ್ಯುಲಸ್ ಆಪರೇಟರ್ ಅಂತೀವಿ. ಪರ್ಸೆಂಟೇಜ್, ದಟ್ ಇಸ್ ಅ ರಿಮೈಂಡರ್. ಹೈರಾರ್ಕಿ ಆಫ್ ಆಪರೇಟರ್ಸ್. ಫಸ್ಟ್ ಪ್ರಯಾರಿಟಿ ಯಾವುದಪ್ಪ? ಮಲ್ಟಿಪ್ಲಿಕೇಶನ್, ಡಿವಿಷನ್ ಮತ್ತು ಮಾಡ್ಯುಲಸ್. ಸೊ ಅಸೋಸಿಯೇಟಿವಿಟಿ ಲೆಫ್ಟ್ ಇಂದ ರೈಟ್. ಸೆಕೆಂಡ್ ಪ್ರಯಾರಿಟಿ ಬಂದು ಅಡಿಷನ್ ಅಂಡ್ ಸಬ್ಟ್ರಾಕ್ಷನ್, ಅಸೋಸಿಯೇಟಿವಿಟಿ ಲೆಫ್ಟ್ ಟು ರೈಟ್. ಆ್ಯಂಡ್ ಲಾಸ್ಟ್ ಪ್ರಯಾರಿಟಿ ಬಂದು ಅಸೈನ್ಮೆಂಟ್, ಸಿಂಗಲ್ ಈಕ್ವಲ್ ಟು ಸಿಂಬಲ್ಗೆ ಅಸೈನ್ಮೆಂಟ್ ಆಪರೇಟರ್ ಅಂತ ಕರಿತೀವಿ. ಆ್ಯಂಡ್ ನೆಕ್ಸ್ಟ್ ವಿ ಹ್ಯಾವ್ ಅ ರಿಲೇಷನಲ್ ಆಪರೇಟರ್. ರಿಲೇಷನಲ್ ಆಪರೇಟರ್ ಏನು ಮಾಡ್ತೈತಿ? ಇಟ್ ಕಂಪೇರ್ಸ್ ದ 2 ವೇರಿಯೇಬಲ್ಸ್ ಆಫ್ ದಿ ಆಪರೆಂಡ್ಸ್ ಆ್ಯಂಡ್ ದ ರಿಸಲ್ಟ್ ಈಸ್ ಲಾಜಿಕಲ್, ಅಂದ್ರೆ ಐದರ್ ಟ್ರೂ ಅಥವಾ ಫಾಲ್ಸ್ ಅಂತ ಬರ್ತೈತೆ ರಿಸಲ್ಟ್. ಆ್ಯಂಡ್ ರಿಲೇಷನಲ್ ಆಪರೇಟರ್ಸ್ ಆರ್ ಯೂಸ್ಡ್ ಇನ್ ಡಿಸಿಷನ್ ಮೇಕಿಂಗ್ ಸ್ಟೇಟ್ಮೆಂಟ್. ಸೊ ಇವನ್ನ ನಾವು ಡಿಸಿಷನ್ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ. ಆ್ಯಂಡ್ ದೇ ಆರ್ ಆಸ್ ಫಾಲೋಸ್. ಓಕೆ, ಎಕ್ಸ್ ಲೆಸ್ ದೆನ್ ವೈ. ಎಕ್ಸ್ ಈಸ್ ಲೆಸ್ ದೆನ್ ವೈ, highest precedent. X greater than y, highest. X less than or equal to y. X greater than or equal to y. X is equal to y, the lowest priority. X not equal to y, we have to lowest priority. We have a logical operators. These logical operators are the operators which are used to connect the relational expression ಅಥವಾ logical expression. Such expression is a logical, either true ಅಥವಾ false ಬರ್ತದೆ. This is logical not ಅಥವಾ negation operation, highest precedence. This is and, logical and ಅಥವಾ conjunction, intermediate, medium, moderate precedence. This is logical or ಅಥವಾ disjunction, lowest precedence.
So not as highest, logical and has moderate or has a lowest. Highest, lowest, moderate. Next, assignment operator, very important. So using the assignment operator, ಏನು ಮಾಡಬಹುದು, variable on the left hand side is equal, okay, is set equal to variable on the value on the right hand side. ಹೌದಾ? And these are several assignment operators C ಒಳಗೆ ಬರ್ತಾವೆ. Most commonly used assignment operator is equal to symbol. So assignment expression which makes use of the operator is written in the general format. Identifier is equal to expression ಅಂತ ಬರೀಬಹುದು. So general form of representing the compound assignment operator, identifier plus equal to identifier ಅಂದ್ರೆ a plus equal to 10, meaning ಏನಪ್ಪ, a equal to a plus 10, x star equal to y ಅಂದ್ರೆ x equal to x into y. Okay, like this. And next we have a unary operator ಅಂದ್ರೆ ಯಾವುದು ಒಂದೇ ಆಪರನ್ ಮೇಲೆ ವರ್ಕ್ ಆಗ್ತೈತಿ, ಅದು unary. Unary means single. Unary operators act upon the single operand to produce new value. So unary operators ಏನದಲ್ಲ usually precede their single operands. So some of the unary operators are written after their operands. This is unary minus, plus plus pre-increment ಅಥವಾ sometimes post increment ಆಗ್ತೈತಿ. Pre-decrement or post decrement. This is ampersand, address of. This is star, value at the address. Okay, pointer ನಾಗ ಯೂಸ್ ಮಾಡ್ತೇವೆ. This is not ಅಥವಾ negation, and this is size of operator. So in the next video we will continue the conditional operator or the ternary operator.